ನಮಸ್ಕಾರ. ಇವತ್ತು ವೃಧಾ ಸಿನಿಮಾದು ಮುಹೂರ್ತಕ್ಕೆ ಬಂದಿದ್ವಿ. ನಾನು ನಮ್ಮ ಯಜಮಾನರು ಕ್ಲಾಪ್ ಮಾಡಕ್ಕೆ ಕೇಳ್ಕೊಂಡಿದ್ರು. ಇಡೀ ತಂಡಕ್ಕೆ, ನಿರ್ದೇಶಕ ಶರತ್ ಅವ್ರಿಗೆ, ಇಡೀ ಆಕ್ಟರ್ಸ್ ಎಲ್ಲರೂ ಹೊಸಬ್ರೆಲ್ಲ ಆಕ್ಟ್ ಮಾಡ್ತಾರೆ. ಎಲ್ರಿಗೂ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ನಮಸ್ಕಾರ. ಹಲೋ, ನಮಸ್ಕಾರ. ನಾನು ನಿಮ್ಮ ರಘು ಮುಖರ್ಜಿ. ವೃಧಾ ಟೀಮ್ ಅವರಿಗೆ ಇವತ್ತು ಅವ್ರ ಸಿನಿಮಾ ಮುಹೂರ್ತ ಮಾಡಿದ್ದಾರೆ ರಾಯರ್ ಮಠದಲ್ಲಿ. ಗುರುವಾರ ಬೇರೆ, ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಸಿನಿಮಾ ತಂಡಕ್ಕೆ. ಒಳ್ಳೆ ಸಿನಿಮಾ ಮಾಡಲಿ ಅಂತ ಹಾರೈಸ್ತೀನಿ. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಒಂದು ನಡೆದಿರೋ ಇನ್ಸಿಡೆಂಟು. ಸೊ ಆ ಇನ್ಸಿಡೆಂಟ್ ಮಾತ್ರ ತೊಗೊಂಡಿದ್ದೀವಿ, ಬೇರೆ ಏನೂ ಅಲ್ಲೇ ನಾವು ಟಚ್ ಮಾಡಲಿಲ್ಲ. ಸೊ ಈಗ ಇದಕ್ಕೆ ಏನು ಬೇಕು ಅದನ್ನು ಮಾತ್ರ ನಾನು ಬರ್ಕೊಂಡು, ಸೊ ಎಲ್ಲ ನಾನು ನನ್ನ ಟೀಮು ಎಲ್ಲ ಸೇರಿ ಒಂದು ಸ್ಕ್ರಿಪ್ಟನ್ನು ಮಾಡಿಕೊಂಡು ಸೊ ಫೈನಲೈಸ್ ಆಗಿ ಮಾಡಿ, ಸೊ ಇದು ಲೈಕ್ ನಾರ್ಮಲ್ ಬೇರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಥರ ಅಲ್ಲ, ಬೇರೆ ಥರ ಮಾಡ್ಕೊಂಡಿದ್ದೀವಿ. ಅಂದರೆ ಲೈಕ್ ಬೇರೆ ಯಾವ ಥರ ಮಾಡ್ಬೋದು ಅಂತ ಇದರಲ್ಲಿ ಅದು ಬಿಟ್ಟರೆ ಇದ್ರಲ್ಲಿ ಆರ ಟಚ್ ಆಗಲಿ ಈ ಥರ ಏನೂ ಇರಲ್ಲ. ಒಂದು ಸ್ಕ್ರೀನ್ ಪ್ಲೇ ಬೇರೆ ಥರ ಇರುತ್ತೆ, ಅಂದರೆ ಪ್ರೆಸೆಂಟೇಷನು ಬೇರೆ ಥರ ಇರುತ್ತೆ. ಆ ಥರ ಒಂದು ಸಿನಿಮಾ ಇದು. ಬಟ್ ಏನು ಹೇಳಿದ್ರು ಸ್ಪಾಯ್ಲರ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ತುಂಬ ರಿವೇಲ್ ಮಾಡೋಕ್ಕೇನು ಹೋಗ್ತಿಲ್ಲ. ಬಟ್ ಒಂದಂತೂ ಹೇಳಬಲ್ಲ, ತುಂಬ ಬ್ಲಡ್ ಶೆಡ್ ತುಂಬ ಇರುತ್ತೆ. ಸೊ ಆ ಥರ ಒಂದು ಕತೆ ಇದು. ಹಾಡುಗಳು 3 ಹಾಡಿರುತ್ತೆ. ಒಂದು ಮೆಲೋಡಿ ಬರುತ್ತೆ, ಇನ್ನೆರಡು ಪ್ಯಾಥೋ ಬರುತ್ತೆ. ಪ್ಯಾಥೋ ಅಂದರೆ ಲೈಕ್ ಸಂದರ್ಭಕ್ಕೆ ತಕ್ಕಂತೆ ಇನ್ನೆರಡು ಸಾಂಗ್ಸ್ ಬಂದು ಹೋಗುತ್ತೆ. ಸೊ ಲಿರಿಕ್ಸು ಪ್ರಮೋದ್ ಸರ್ ಬರೀತಿದ್ದಾರೆ, ಅವ್ರ ಹತ್ರ ಬರೆಸ್ತಾ ಇದ್ದಾರೆ. ಮ್ಯೂಸಿಕ್ ಇನ್ನೂ ಒಂದು ಫೈನಲೈಸ್ ಆಗಿಲ್ಲ. ಸೊ ಲಿರಿಕ್ಸ್ ಅವ್ರ ಕೈಯಲ್ಲಿ ಬರೆಸ್ತಾ ಇದ್ದಾರೆ. ಸೊ ಎಲ್ಲ ಕೊಡಗು ಎಲ್ಲ ಆ ಕಡೆನೇ ಇದೆ, ಎಲ್ಲ ಮಲೆನಾಡು ಎಲ್ಲ ಫುಲ್ ಆ ಕಡೆನೇ, ಉತ್ತರ ಕನ್ನಡ ಕಡೆ ಸೊ ಶೂಟ್ ಆಗುತ್ತೆ. ಆ್ಯಕ್ಚುಲಿ ಒಂದು 12-13 ವರ್ಷ ಹಿಂದೆ ನಡೆದಿರೋ ಇನ್ಸಿಡೆಂಟ್ ಅದು. ಬರೀ ಆ ಇನ್ಸಿಡೆಂಟ್ ಮಾತ್ರ ಇದರಲ್ಲಿ ತೊಗೊಂಡಿದ್ದೀವಿ ಅಷ್ಟೇ, ಬೇರೆ ಏನೂ ಅದರಲ್ಲಿ ತೊಗೊಂಡಿಲ್ಲ ನಾವು. ನನ್ನ ಹೆಸರು ರತರ್ವ್ ಅಂತ. ಒಂದು 3ನೇ ಸಿನಿಮಾ ಕನ್ನಡದಲ್ಲಿ. ಸೊ ನೀವು ಟೈಟಲ್ ಎಲ್ಲ ನೋಡಿರ್ತೀರ, ಪೋಸ್ಟ್ರು ವೃಧಾ ಅನ್ನೋ ಸಿನಿಮಾದ ಹೆಸರು. ಸೊ ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದು ಬೇಸಿಕಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಅಂದರೆ ಒಂದು ರಿಯಲ್ ಇನ್ಸಿಡೆಂಟು ಪಾಸ್ಟಲ್ಲಿ ಆಗಿರೋದು ಇಟ್ಕೊಂಡು ಸ್ಟೋರಿ ಡೆವಲಪ್ ಮಾಡಿದ್ದಾರೆ. ಸೊ ಇವಾಗ ನನ್ನ ಕ್ಯಾರೆಕ್ಟರ್ ಹೆಂಗಂದರೆ, ಒಂದು ಮಿಡಲ್ ಕ್ಲಾಸ್ ಹುಡುಗ, ಒಬ್ಬ ಫೋಟೋಗ್ರಾಫರು. ಈ ಪಾಸ್ಟ್ ಇನ್ಸಿಡೆಂಟು ಹೆಂಗೆ ನನ್ನ ಲೈಫಲ್ಲಿ ಕನೆಕ್ಟ್ ಆಗುತ್ತೆ, ಮುಂದೆ ಹೆಂಗೆ ಹೋಗುತ್ತೆ, ಅದಕ್ಕೆ ತೀರ್ಪೇನೋ ಅನ್ನೋದೇ ಒಂದು ಸಿನಿಮಾದ ಕತೆ. ಸೊ ಇದು ಔಟ್ ಆಫ್ ದ ಬಾಕ್ಸ್ ಕಂಟೆಂಟು. ಆ್ಯಕ್ಚುಲಿ ಯೂಶ್ವಲಿ ಸಿನಿಮಾ ನೀವು ನೋಡಿರ್ತೀರ, ಕ್ರೈಮ್ ಥ್ರಿಲ್ಲರು, ಮರ್ಡರ್ ಮಿಸ್ಟ್ರಿ. ಸೊ ಅದಕ್ಕಿಂತ ಟೋಟಲಿ ಡಿಫ್ರೆಂಟ್ ಆಗಿದೆ ಕತೆ. ಸೊ ಅದಕ್ಕೆ ನಾನು ಈ ಸಿನಿಮಾನ ನಾನೇ ಸರ್ಗೆ ಹೇಳಿದೆ, ಈ ಥರ ಮಾಡ್ತೀರಾ ಅಂತ ಕೇಳೋಕೆ ಡೆಫಿನೆಟ್ಲಿ ಸರ್ 100% ಕೊಟ್ಟು ಮಾಡ್ತೀನಿ ಅಂತ ಹೇಳಿ ಮಾಡಿರೋ ಸಿನಿಮಾ. ಸೊ ಇವಾಗ ಮುಹೂರ್ತ ಆಗಿ ನಾವು ಶೂಟಿಂಗಿಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. ಇದರಲ್ಲಿ 3 ಹಾಡುಗಳಿದೆ. ಒಂದು ಮೆಲೋಡಿ ಸಾಂಗು, ಇನ್ನೆರಡು ಬಂದುಬಿಟ್ಟು ಕತೆಗೆ ಸಂಬಂಧಪಟ್ಟಿರೋ ಹಾಡು. ಅದೇ ಸ್ಟೋರಿ ಹೆಂಗೆ ಹೋಗುತ್ತೆ ಅದಕ್ಕೆ ಕನೆಕ್ಟೆಡ್ ಆಗಿರೋದು ಒಂದು 2 ಸಾಂಗ್ ಬರುತ್ತೆ, ಒಂದು ಮೆಲೋಡಿ ಸಾಂಗ್ ಬರುತ್ತೆ. ತುಂಬ ಡೈರೆಕ್ಟ್ರು ಹೇಳಿದ್ರು ಬ್ಲಡ್ ಶೆಡ್ ಇರುತ್ತೆ, ಅಂದರೆ ಒಂಥರ ಮರ್ಡರ್ ಮಿಸ್ಟ್ರಿ, ಫೈಟ್ಸ್ ಇಲ್ಲ, ಬ್ಲಡ್ ಶೆಡ್ ಇರುತ್ತೆ ಅದು. ಯಾಕಂದರೆ ಈ ಘಟನೆ ನಡೆದಿರೋದು ಕೇರಳದಲ್ಲಿ. ಸೊ ಕೇರಳ ನೇಚರ್ ನಿಮ್ಗೆ ಗೊತ್ತು, ಕೊಡಗು ಥರನೇ ಇರುತ್ತೆ. ಸೊ ಅದಕ್ಕೆ ಆ ಥರ ನೇಚರ್ ಇದು ಲೊಕೇಶನ್ನೇ ಬೇಕು ಅಂತ ಕೊಡಗುನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವರಲಕ್ಷ್ಮಿ ಅಂತ. ನಾನು ಹಾಸನವಳು. ಹೇಳ್ಬೇಕಂದ್ರೆ ನಾನು ವರ್ಕ್ ಮಾಡ್ತಿರೋದಿಲ್ಲ, ಬ್ಯಾಂಗ್ಳೂರಲ್ಲೇ IT ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದೀನಿ. ಈ ಮೂವಿನಲ್ಲಿ ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ. ಹೆಸರು ಪ್ರಿಯಾ. ನಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು ಕಾನ್ಸ್ಟೇಬಲ್ ಪೋಸ್ಟಿಂಗಲ್ಲಿ ಇರುತ್ತೆ. ಒಂದು ವಿಲೇಜಲ್ಲಿ ಗೌರ್ಮೆಂಟ್ ಆಫೀಸರ್ ಆಗಿ ನಾನು ಯಾವ ಥರ ಇರ್ತೀನಿ ಅದೂ ಒಂದು ರೋಲ್ ಆಗುತ್ತೆ. ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಕೊಡೋ ರೀತಿನಲ್ಲೂ ಚೆನ್ನಾಗಿದೆ. ಇದರಿಂದ ಈ ಮೂವಿ ನೋಡಿದ ಮೇಲೆ ಅನಿಸುತ್ತೆ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಸಂದೇಶ ನಾವು ಪಾಸ್ ಮಾಡಿದ್ದೀವಿ ಅಂತ. ಸ್ಪೆಷಲಿ ಹೇಳ್ಬೇಕಂದ್ರೆ ಶರತ್ ಅವರು ನನ್ನ ಜೊತೆ ಆಗಲೇ ಒಂದು ಮೂವಿನಲ್ಲಿ ಮಾಡಿದರು. ಸೊ ನೆಕ್ಸ್ಟ್ ಏಪ್ರಿಲಲ್ಲಿ ಆಲ್ಮೋಸ್ಟ್ ರಿಲೀಸ್ ಆಗ್ಬೋದು. ನನ್ನ ಪಾತ್ರದ ಬಗ್ಗೆ ಪರಿಚಯ ಮಾಡಿಸ್ಬೇಕಂದ್ರೆ ಸರ್, ಇದ್ರ ಸ್ಟಿಲ್ಲು ಪ್ರೆಸೆಂಟಿಂದ ಇದ್ದು ಹೆಂಡ್ವರೆಗೂ ಇರುತ್ತೆ. ಫ್ಲ್ಯಾಶ್ ಬ್ಯಾಕಲ್ಲಿ ಬರೋದಕ್ಕೂ ನನಗೂ ಸ್ವಲ್ಪ ಲಿಂಕ್ ಇರುತ್ತೆ. ಎಲ್ಲರೂ ಕುತ್ಕೊಂಡು ಫ್ಯಾಮಿಲಿ ನೋಡುವಂಥ ಸ್ಟೋರಿನೇ. ಎಲ್ಲ ಹೆಣ್ಮಕ್ಳಿಗೆ ಒಳ್ಳೆ ಸಂದೇಶನೇ ಇರುತ್ತೆ, ನೋಡ್ಬೋದು ಅಂತ ನಾನು ಹೇಳ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಆಶೀರ್ವಾದ ಇದೇ ರೀತಿ ಇರಲಿ ಅಂತ ನಾನು ಕೇಳ್ಕೊತೀನಿ. ನನ್ನ ಹೆಸರು ಮಾನಸ ಗೌಡ. ಇವತ್ತು ನಮ್ಮ ಸಿನಿಮಾದು ಮುಹೂರ್ತ ಆಯಿತು. ವೃಧಾ ಅಂತ ಸಿನಿಮಾ ನೇಮು. ತುಂಬ ಅದ್ಭುತವಾಗಿ ಮುಹೂರ್ತವನ್ನು ನಡೆಸಿದ್ದೀವಿ. ಸೊ ಹಾಗೆ ಈ ಸಿನಿಮಾದ ಕತೆ ಬಂದು ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಆಗಿದೆ. ಸೊ ನಾನು ಇದರಲ್ಲಿ ಫ್ಲ್ಯಾಶ್ ಬ್ಯಾಕಲ್ಲಿ ಬರೋ ಒಂದು ಮುಖ್ಯವಾದ ಪಾತ್ರ ಮಾಡ್ತಾ ಇದ್ದೀನಿ. ಕತೆ ಅಂತೂ ತುಂಬ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಮೆಸೇಜನ್ನು ನಾವು ಪಾಸ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಸಿನಿಮಾ ಶೂಟ್ ಸ್ಟಾರ್ಟ್ ಆಗ್ತಿದೆ. ಒಂದೇ ಶೆಡ್ಯೂಲಲ್ಲಿ ಮುಗಿಸಿ ಆದಷ್ಟು ಬೇಗ ತೆರೆ ಮುಂದೆ ಬರ್ತೀವಿ. ಥ್ಯಾಂಕ್ ಯು. ನನ್ನ ಪಾತ್ರ ಬಂದು ಇದರಲ್ಲಿ ಫ್ಲ್ಯಾಶ್ ಬ್ಯಾಕಲ್ಲಿ ಬರೋ ಒಂದು ಹುಡುಗಿ. ಆ ಹುಡುಗಿದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಪಾತ್ರ. ನಂದು 2 ಸಾಂಗ್ ಇದೆ ಸರ್. ನಂದೆಲ್ಲ ಆಲ್ಮೋಸ್ಟ್ ಇಂಡಿವಿಜುವಲ್ಲೇ ಬರುತ್ತೆ. ಒಂದು ಫೀಲಿಂಗ್ ಸಾಂಗ್ ಬರುತ್ತೆ, ಒಂದು ಮಾಂಟೇಜ್ ಸಾಂಗ್ ಥರ ಒಂದು ಬರುತ್ತೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ರಾಜು ಎಮ್ಮಿಗೆಪುರ ಅಂತ, DOP. ನಾನು ಈ ಹಿಂದೆ ಒಂದು 5 ಪ್ರಾಜೆಕ್ಟ್ಗಳಾಗಿದೆ ನಂದು. ಈ ಪದ ಪುಣ್ಯಪದ, ಪುಟ್ಟಣ್ಣನ ಕತೆ, ಸಂಭವಾಮಿಗೆ, ಚೀತು ಕರಸಂಗ. ಇದು 6ನೇ ಸಿನಿಮಾ ನಂದು. ಇದು ಸಸ್ಪೆನ್ಸ್ ಮತ್ತು ಒಂದು ರಿಯಲ್ ಬೇಸ್ಡ್ ಕತೆ ಇಟ್ಕೊಂಡು, ಒಂದು ಲೈನ್ ಇಟ್ಕೊಂಡು ಡೈರೆಕ್ಟ್ರು ಕತೆ ಅಂದಿದ್ದಾರೆ. ಕರಾವಳಿ ಕಡೆ ಆ ಗ್ರೀನ್ ಬ್ಯಾಕ್ ಡ್ರಾಪಲ್ಲೇ ಶೂಟ್ ಮಾಡ್ತಾಯಿದ್ದೀವಿ.
ಒಂದೇ ಸ್ಕೆಡ್ಯೂಲಲ್ಲಿ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ತುಂಬ ಚಾಲೆಂಜಿಂಗ್ ಆಗಿದೆ. ಆಮೇಲೆ ಸ್ಕ್ರಿಪ್ಟು ತುಂಬ ಸಖತ್ತಾಗಿದೆ. ಆ ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿರೋದ್ರಿಂದನೇ ನೆಕ್ಸ್ಟ್ ಶೂಟ್ ಮಾಡೋದು ಚಾಲೆಂಜಿಂಗ್ ಇದೆ ಅಂತ ನಾನು ಅದಕ್ಕೋಸ್ಕರ ಹೇಳಿದೆ. ಇವತ್ತು ಮುಹೂರ್ತ ಆಗಿದೆ. ಅತಿ ಶೀಘ್ರದಲ್ಲೇ ನಾವು ಶೂಟ್ನ ಪ್ಲ್ಯಾನ್ ಮಾಡಿಕೊಂಡು ಶೂಟ್ ಮಾಡ್ತಾ ಇದ್ದೀವಿ. ಸೊ ಹಾಡು ಎರಡು ಸಿನಿಮಾ ಟ್ರಾವೆಲಿಂಗ್ ಆಗೋ ಥರ ಬರುತ್ತೆ. ಒಂದು ಮಾತ್ರ ಮೆಲೋಡಿ ಪ್ಲ್ಯಾನ್ ಮಾಡಿದ್ದಾರೆ. ಟೋಟಲ್ 3 ಸಾಂಗ್ ಬರುತ್ತೆ ಇದರಲ್ಲಿ. ಈ ಥರ ಕತೆ ಹೇಳಿದಾಗ ಭಾಳ ಇಷ್ಟ ಆಯಿತು ಆ್ಯಕ್ಚುಲಿ. ನಮಗೇನಂತಂದರೆ ಬೆಂಗಳೂರಲ್ಲಿ ಇಲ್ಲ ಯಾವುದೋ ಒಂದು ಭಾಗದಲ್ಲಿ ಇಲ್ಲೇ ಸರ್ಕಲಲ್ಲಿ ನಡೀತಿದೆ ಅಂದಾಗ ಓಕೆ, ಬಟ್ ಇದು ಎಲ್ಲ ಫುಲ್ ಲೊಕೇಶನ್ ಬಂದು ನಾವು ಆ ಕಡೆ ಮಾಡ್ತಿರೋದ್ರಿಂದ ಕಂಪ್ಲೀಟಾಗಿ ಅಲ್ಲೇ ಶೂಟ್ ಮಾಡೋದು. ಸೊ ನಿಮ್ಗೆ ಗೊತ್ತಿರುತ್ತೆ ಟೆಕ್ನಿಕಲ್ಲಿ ತುಂಬ ಅಲ್ಲಿ ಲೈಟ್ಸಿಂದ ಹಿಡಿದು ಕ್ಯಾಮ್ರಾಯಿಂದ ಹಿಡಿದು ತುಂಬ ಜಾಸ್ತಿ ಬೇಕಾಗುತ್ತೆ, ಲೈಟ್ಸ್ ಸಂಬಂಧಪಟ್ಟಿದ್ದೆಲ್ಲ. ಸೊ ನಾನು ಅದಕ್ಕೆ ಕೇಳಿದೆ ಯಾವ ಥರ ಬಜೆಟ್ ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ಹಿಂಗೆ ಈ ಥರ ಎಲ್ಲ ಬೇಕು, ಹಿಂಗೆಲ್ಲ ಇರಬೇಕು ಅಂದಾಗ ಡೈರೆಕ್ಟ್ರು ಒಂದೇ ಮಾತು ಹೇಳಿದ್ರು. ಸೊ ಟೆಕ್ನಿಕಲಿ ನೋ ಕಾಂಪ್ರಮೈಸ್ ಸರ್, ನೀವೇನು ಕೇಳ್ತಿರೋ ಏನು ಹೇಳ್ತಿರೋ ಅದು ಮಾಡ್ತೀವಿ ಅಂತ. ಸೊ ಅದು ಹೇಳಿದ್ಮೇಲೆ ನಮ್ಗೆ ಇನ್ನೇನು ಖುಷಿ ಸರಿ ಅಂತ ಹೇಳಿ ಶುರು ಹಚ್ಕೊಂಡಿದ್ದೀವಿ. ಸೊ ಚೆನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಭರವಸೆ ಇದೆ. ಥ್ಯಾಂಕ್ ಯು. ಹಲೋ, ನಮಸ್ಕಾರ ಎಲ್ರಿಗೂ ನಮಸ್ಕಾರ. ರುದಾ ಟೀಮ್ ಇವತ್ತು ಮುಹೂರ್ತ ಆಗಿದೆ ಸಿನಿಮಾದು. ವಿ ಹ್ಯಾವ್ ಜಸ್ಟ್ ಕಮ್ ಟು ವಿಶ್ ದೆಮ್. ನಾವು ಕ್ಲಾಪ್ ಮಾಡಬೇಕು ಅಂತ ಕೇಳ್ಕೊಂಡ್ರು ಅವರು. ಸೊ ಇಡೀ ಟೀಮ್ಗೆ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಶರತ್ ಆ್ಯಂಡ್ ಪ್ರೊಡ್ಯೂಸರ್, ಹೊಸ ಡೈರೆಕ್ಟರ್, ಹೊಸ ಟೀಮ್, ಆ್ಯಕ್ಟರ್ಸ್ ಕೂಡ ಎಲ್ಲ ಫಸ್ಟ್ ಟೈಮ್ ಮಾಡ್ತಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾವಿಬ್ಬರು ಆಶಿಸ್ತೀವಿ. ನೀವು ಎಲ್ಲರೂ ಖುಷಿಯಾಗಿ ಚೆನ್ನಾಗಿರಿ. ಥ್ಯಾಂಕ್ ಯು ಸೋ ಮಚ್. ಗುರುವಾರ ರಾಯರ ಮಠದಲ್ಲಿ ಮೀಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಟು ರುದಾ ಟೀಮ್. ಗುರುವಾರ ರಾಯರ ಮಠದಲ್ಲಿ ಮುಹೂರ್ತ ಮಾಡಿದ್ದಾರೆ. ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ, ಇವ್ರ ಮೇಲೂ ಇರಲಿ, ಆಮೇಲೆ ಸಿನಿಮಾ ಮೇಲೂ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಶರತ್ ಅಂತ ಈ ಸಿನಿಮಾದ ಡೈರೆಕ್ಟರ್ ನಾನು. ಸೊ ಇವತ್ತು ರುದಾ ನಮ್ಮ ಸಿನಿಮಾದ ಮುಹೂರ್ತ ಮಾಡ್ಕೊಂಡಿದ್ದೀವಿ ರಾಯರ ಮಠದಲ್ಲಿ. ಸೊ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾ ಆಗಿ ನಾವು ಮೂಡ್ ಮಾಡ್ತಿದ್ದೀವಿ. ಇದು ನನ್ನ ಟೀಮು ವರಲಕ್ಷ್ಮಿ ಅಂತ. ಸೊ ಇದರಲ್ಲಿ ಇವರು ಒಂದು ಮುಖ್ಯ ಪಾತ್ರ, ಒನ್ ಆಫ್ ದ ಹೀರೋಯಿನ್. ಸಿನಿಮಾದಲ್ಲಿ ಬರೋವಂಥ ಒಂದು ಪಾತ್ರದಲ್ಲಿ ಒಂದು ಮೇಯ್ನ್ ರೋಲಾಗಿ ಇವರು ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಇವ್ರು ಮಾನಸ ಅಂತ. ಸೊ ಇವ್ರದ್ದು ಒಂದು ಫ್ಲ್ಯಾಶ್ ಬ್ಯಾಕಲ್ಲಿ ಇನ್ನೊಂದು ಇವ್ರದ್ದೊಂದು ಮೇನ್ ರೋಲಲ್ಲಿ ಇವ್ರು ಆ್ಯಕ್ಟ್ ಮಾಡ್ತಿದ್ದಾರೆ. ಇವ್ರು ಅಥರ್ವ್ ಅಂತ ಸಿನಿಮಾದ ನಾಯಕ ನಟರಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ನಮ್ಮ ರಾಜು ಸಾರು DOP ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ರುದಾ ಅಂದರೆ ಸ್ಯಾನ್ಸ್ಕ್ರಿಟಲ್ಲಿ ನಟೋರಿಯಸ್ ಅಂತ ಅರ್ಥ ಬರುತ್ತೆ. ಸೊ ಅಂದರೆ ಕ್ರೂರಿ ಅಂತ. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇದೊಂದು ನಡೆದಿರೋ ಒಂದು ಇನ್ಸಿಡೆಂಟು. ಸೊ ಅದನ್ನು ಇಟ್ಕೊಂಡು ಜಸ್ಟ್ ಆ ಲೈನ್ ಇಟ್ಕೊಂಡು ಆ ಸಿನಿಮಾನ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀವಿ. ಆದಷ್ಟು ತುಂಬಾ ಬ್ಲಡ್ ಶೆಡ್ಡಲ್ಲಿ ಈ ಸಿನಿಮಾ ತಯಾರಾಗುತ್ತೆ ಸರ್. ಕಾಲ್ಪನಿಕನೇ, ಬಟ್ ಆ ಲೈನ್ ಮಾತ್ರ ನಡೆದಿರೋ ಒಂದು ಇನ್ಸಿಡೆಂಟ್ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ನಾವು ಬರ್ಕೊಂಡಿರೋದೆಲ್ಲ ಫಿಕ್ಷನ್, ಸಿನಿಮ್ಯಾಟಿಕ್ ಇದರಲ್ಲಿ ನಾವು ಬರ್ಕೊಂಡು. ಸೊ ಅಲ್ಲ ಈ ಥರ ಒಂದು ಇನ್ಸಿಡೆಂಟ್ ತುಂಬ ಒಂದು ಕ್ರೂರವಾಗಿ ಒಂದು ಇನ್ಸಿಡೆಂಟ್ ನಡೆದಿದೆ ಒಂದು ಹೆಣ್ಮಗು ಮೇಲೆ ಅಂತ ನಮ್ಗೆ ಗೊತ್ತಾಯಿತು. ಸೊ ನಾವು ಆ ಜಾಗಕ್ಕೆ ಹೋಗಿ ಒಂದು 20 days ಅಲ್ಲೇ ಸ್ಟೇ ಆಗಿ ಅದು ನಿಜಾನ ಸುಳ್ಳ ಅಂತ ತಿಳ್ಕೊಂಡು ನಂತರ ಗೊತ್ತಾಯಿತು ಆಗಿದೆ ಅಂತ ಗೊತ್ತಾಯಿತು. ಸೊ ಏನಾಗಿದೆ ಅಷ್ಟು ಡೀಪಾಗಿ ನಾವು ಹೋಗ್ಲಿಕ್ಕೆ ಹೋಗಲಿಲ್ಲ. ಜಸ್ಟ್ ಆ ಒಂದು ಲೈನ್ನ ತಗೊಂಬಂದು ನಾವು ಇದನ್ನು ಸಿನಿಮಾ ರೀತಿಯಲ್ಲಿ ಯಾವ ಥರ ಮಾಡ್ಬೋದು ಅಂತ ಆ ಥರ ಒಂದು ಇದು ಮಾಡಿಕೊಂಡು ಬರ್ಕೊಂಡಿರೋ ಒಂದು ಸ್ಕ್ರಿಪ್ಟ್ ಇದು. ಇದರಲ್ಲಿ ತುಂಬ ಅಂದರೆ ತುಂಬಾ ಬ್ಲಡ್ ಶೆಡ್ ಇರುತ್ತೆ. ಬೇರೆ ಥರನೇ ಅಂದರೆ ನಾರ್ಮಲಿ ಸಸ್ಪೆನ್ಸ್ ಜಾನರ್ ಅಂತ ಬಂದಿದ ತಕ್ಷಣ ತುಂಬ ಜನ ನೋಡಿರ್ತೀವಿ. ಬಟ್ ಇದನ್ನು ನಾವು ಇನ್ನೊಂದು ಚೂರು ಡಿಫ್ರೆಂಟ್ ಆಗಿ ಪ್ರಯತ್ನ ಪಡ್ತೀವಿ. ಇಲ್ಲ ಸರ್, ವಾಮಾಚಾರ ಇಲ್ಲ, ಹಾರರ್ ಟಚ್ ಏನೂ ಇರಲ್ಲ ಸರ್. ಇಟ್ಸ್ ಲೈಕ್ ಈಗ ಒಂದು ಎಮೋಷ್ನಲ್ ಒಂದು ಬ್ಯಾಕ್ ಡ್ರಾಪ್ ಇರುತ್ತೆ ಸಿನಿಮಾದಲ್ಲಿ. ಆ ಒಂದು ಹೆಣ್ಣಿಗೆ ಏನಾಗಿತ್ತು ಇನ್ಸಿಡೆಂಟು, ಅದ್ರ ಮೇಲೆ ಒಂದು ಎಮೋಷ್ನಲಿ ಒಂದು ಇದಿರುತ್ತೆ. ತೋರಿಸೋದು ಬೇರೆ ಥರ ಒಂದು ಪ್ರಯತ್ನ ಪಡ್ತೀವಿ, ಪ್ರೆಸೆಂಟೇಷನ್ ಬೇರೆ ಥರ ಪ್ರಯತ್ನ ಪಡ್ತೀವಿ. ಇಲ್ಲ ಸರ್, ಇರುತ್ತೆ. ಎಷ್ಟು ಆಗೋದು ಅಷ್ಟು ಬ್ಲಡ್ ಶೆಡ್ ಖಂಡಿತ ಇರುತ್ತೆ. ಎಲ್ಲ ಕೊಡಗು ಎಲ್ಲ ಅಂದರೆ ಈ ಒಂದು ಸ್ಕ್ರಿಪ್ಟ್ಗೆ ಆ ಒಂದು ಲೊಕೇಶನ್ನೇ ಸೂಟ್ ಆಗುತ್ತೆ ಅಂತ ಎಲ್ಲ ಕಡೆ. ಸೊ ಒಂದೇ ಸೈಡಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಬೇರೆ ಇನ್ನೊಂದಷ್ಟು ದಿನ ರಂಗಭೂಮಿ ಕಲಾವಿದರು ಇದ್ದಾರೆ. ಸೊ ಯಾಕೆ ಅಂದರೆ ಈಗ ಎಲ್ಲ ಗೊತ್ತಿರೋದಲ್ಲ ಸರ್, ರಂಗಭೂಮಿ ಅಂದರೆ ಅವಕಾಶಗಳು ಬೇಕು. ಈಗ ನಮ್ಮಿಂದ ಆದಷ್ಟು ರಂಗಭೂಮಿ ಕಲಾವಿದರಿಗೆ ನಮ್ಮಿಂದ ಆದಷ್ಟು ಏನಾದರೂ ಕೊಡೋಣ ಅಂತ ಒಂದಷ್ಟು ಜನ ಮೈಸೂರಿಂದ ಅಭಿನಯ ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಟೀಮು. ಸೊ ಇನ್ನೊಂದು 50% ರಂಗಭೂಮಿ ಕಲಾವಿದರು ಇದರಲ್ಲೇ ಇರ್ತಾರೆ ಸರ್. ಅಂದರೆ ಕೇರಳಲ್ಲಿ ಲೈಕ್ ಒಂದು ಜನಾಂಗ ಇತ್ತು ಸರ್ ಒಂದು ಅಷ್ಟು ವರ್ಷಗಳ ಹಿಂದೆ. ಸೊ ಅಲ್ಲಿ ಈ ಥರ ಆಗಿದೆ ಅಂತ ಗೊತ್ತಾಯಿತು. ನಾವು ಅಲ್ಲಿ ಹೋಗಿ ತಿಳ್ಕೊಂಡ್ಮೇಲೆ ಇಲ್ಲ ಆಗಿದೆ ಅಂತಲೇ ಆಯಿತು. ಸೊ ಅದನ್ನು ನಾವು
ಆ ಸಿನಿಮಾಟಿಕಲಿ ನಾವು ಬರ್ಕೊಂಡಿದ್ದೀವಿ ಸರ್. ನಾವು ಇದಕ್ಕೆ ಮುಂಚೆ ನಾವು ಸೀರಿಯಲ್ಸಲ್ಲಿ 8-9 ಇಯರ್ಸ್ ಬ್ಯಾಕ್ ಸೀರಿಯಲ್ಸ್ ತರಂಗ ವಿಶ್ವ ಅವ್ರ ಹತ್ರ ಸೀರಿಯಲ್ಸ್ಗೆ ಜಾಯ್ನ್ ಆಗಿದ್ದು ನಾವು. ಐತಲ ಕಡೆ ಸೀರಿಯಲ್ಸ್ಗೆ ರೈಟರ್ ಆಗಿ ಅಸಿಸ್ಟೆಂಟ್ ಆಗಿ ನಾನು ಜಾಯ್ನ್ ಆಗಿದ್ದೆ. ಸೊ ಅಲ್ಲಿ ಅವ್ರ ಹತ್ರ ವರ್ಕ್ ಮಾಡ್ತಿದ್ದೆ. ನಂತರ ಸಿನಿಮಾಸ್ಗೆ ಬಂದೆ. ಸೊ ಸಿನಿಮಾಸಲ್ಲಿ ಅಸೋಸಿಯೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಟೋಟಲ್ ಇಡೀ ನನ್ನ ಟೀಮ್ ವರ್ಕ್ ಮಾಡ್ತು. ಸೊ ನಂತರ ನಾವು ಮಾಡಬೇಕು, ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ತುಂಬ ಪ್ರಯತ್ನಗಳಾಯಿತು, ತುಂಬಾ ಆಯಿತು. ಆಲ್ಮೋಸ್ಟ್ ಎಲ್ಲ ಡನ್ ಆಗಿ ಒಂದಷ್ಟು ರೀಸನ್ಸಿಂದ ಸ್ಟಾಪು ಆಯಿತು. ಸೊ ಈ ಸರಿ ರಾಯರ ಆಶೀರ್ವಾದದಿಂದ ಫೈನಲ್ ಆಯಿತು ಸರ್. 3 ಸಾಂಗ್ ಇದೆ ಸರ್. ಮ್ಯೂಸಿಕ್ ಒಂದು ಇನ್ನೂ ಫೈನಲೈಸ್ ಆಗಿಲ್ಲ. ಬಿಕಾಸ್ ಯಾಕಂದರೆ ಇದರಲ್ಲಿ ಸಾಂಗು ಅಂದರೆ ಒಂದು ಮೆಲೋಡಿ ಇದೆ, ಇನ್ನು ಕತೆಗೆ ತಕ್ಕಂಥ ಒಂದು ಟ್ಯೂನ್ಸ್ ಬರುತ್ತೆ. ಈಗ ನಾವು ಈ ಜಾನಪದ ಅಂತೀವಲ್ಲ ಸರ್, ಈ ಫ್ಲೋಕ್ ಸಾಂಗ್ ಟೈಪಲ್ಲಿ ಒಂದಷ್ಟು ಟ್ಯೂನ್ಸ್ ಬರುತ್ತೆ. ಅಂದರೆ ಕತೆಗೆ ಸಂಬಂಧಪಟ್ಟಂತೆ ಹಾಡಲ್ಲಿ ಏನಾದರೂ ನಾವು ಹೇಳಬೇಕು ಅಂದ್ಬಿಟ್ಟು ಸೊ ಆ ಒಂದು ಇದರಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಒಂದು 3 ಸಾಂಗ್ ಬರ್ತಿದೆ. ಬ್ಲಡ್ ಶೇರ್ ಜಾಸ್ತಿ ಇರುತ್ತೆ. ಅಂದರೆ ಈಗ ಫೈಟ್ಸು ಆ ಥರ ಏನಿರಲ್ಲ ಸರ್. ಫೈಟ್ಸ್ ಆಗಿರ್ಬೋದು ಈ ಥರ ಏನಿರಲ್ಲ. ಸೀನ್ ವೈಸು ನಾವೇನು ತೋರಿಸೋ ರೀತಿ ಬೇರೆ ಇರುತ್ತೆ. ಸಸ್ಪೆನ್ಸ್ ಇದೆ ಸರ್. ಇವ್ರು ಬಂದು ಇದರಲ್ಲಿ ಒಂದು ಲೇಡಿ ಕಾನ್ಸ್ಟೇಬಲ್ ಮಾಡ್ತಿದ್ದಾರೆ ಹೀರೋಯಿನು. ಇವ್ರದ್ದು ಬಂದು ಫ್ಲ್ಯಾಶ್ ಬ್ಯಾಕಲ್ಲಿ ಬರುವಂಥ ಒಂದು ಪಾತ್ರ ಆಗಿದೆ. ಇದು ಪ್ರೆಸೆಂಟಲ್ಲಿ ನಡೆಯುವಂಥ ಪಾತ್ರ, ಇದು ಫ್ಲ್ಯಾಶ್ ಬ್ಯಾಕಲ್ಲಿ ನಡೆಯುವಂಥ ಪಾತ್ರ. ಆ ಊರಲ್ಲಿ ಒಂದು ಚಿಕ್ಕ ಫೋಟೋಗ್ರಾಫರ್ ಆಗಿ ಒಂದು ಶಾಪ್ ಇಟ್ಕೊಂಡಿರ್ತಾರೆ. ಒಂದು ಮಿಡಿಲ್ ಕ್ಲಾಸ್ ಹುಡುಗ, ಲೈಕ್ ಲೆವೆಲ್ಗೆ ಆ ಥರದಿಂದ ಒಂದು ಕ್ಯಾರೆಕ್ಟ್ರು. ಬಟ್ ಕತೆ ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಟ್ ಆಗುತ್ತೆ. ಹೋಗ್ತಾ ಯಾರು ಆ ಕತೆಗೆ ಯಾವ ಥರ ಕನೆಕ್ಟ್ ಆಗ್ತಾರೆ ಅನ್ನೋದು ಸಿನಿಮಾದಲ್ಲಿ ಇದಾಗುತ್ತೆ. ನನಗೆ ಯಾಕಂದರೆ ಬ್ಲಡ್ ಶೇಡ್ ತುಂಬ ಇರೋದ್ರಿಂದ ನನಗೆ A ಸರ್ಟಿಫಿಕೇಟ್ ಬರೋದೇ ಕನ್ಫರ್ಮು. ಅದು ಬಂದರೂ ನಂಗೆ ತೊಂದರೆ ಇಲ್ಲ. ಬಿಕಾಸ್ ಯಾಕಂದ್ರೆ ನಾನು ಅದ್ರಲ್ಲಿ ಏನು ಕಟ್ಸ್ ಮಾಡಿದ್ದೀನಿ ಅಂದರೆ ನಾನು ಹೇಳಕೊಟ್ಟಿರೋದು ನಾನು ಹೇಳೋಕ್ಕಾಗಲ್ಲ. ತುಂಬ ಇಂಪಾರ್ಟೆಂಟ್ ಸೀನ್ಸು ಅದರಲ್ಲೇ ಇರೋದ್ರಿಂದ ನಾನು ಅಲ್ಲಿ ಕಟ್ಸ್ ತೊಗೊಂಡ್ಬಿಟ್ರೆ ಸಿನಿಮಾ ತೂಕ ಅಲ್ಲಿ ಹೋಗ್ಬಿಡುತ್ತೆ, ಇಲ್ಲ ಸ್ವಲ್ಪ ಬೀಳುತ್ತೆ. ಬಟ್ ಈಗ ಕಟ್ಸು ಕೊಟ್ಬಿಟ್ರು ನಮ್ಮ ಸಿನಿಮಾಗೆ ತೊಂದರೆ ಆಗ್ಬಿಡ್ತದೆ. ಅಂದರೆ ನಾವು ಅಷ್ಟು ಇದು ಬರ್ಕೊಂಡು ಮಾಡೋದ್ರಿಂದ ಏನು ತೋರಿಸ್ಬೇಕು ಅಂತ ಹೊರಟಿರೋದ್ರಿಂದ ಕಟ್ಸ್ ಬಿದ್ದರೆ ಅಂದರೆ ತೊಂದರೆ ಆಗುತ್ತೆ ನಿಜನೇ. ಬಟ್ ನಮಗೆ ಸೀನ್ ಏನಾದರೂ ಕಟ್ಟಾದರೆ ನಾವೇನು ಹೇಳಕ್ಕೆ ಹೊಟ್ಟಿದ್ದೀವಿ ಅದು ಕಂಪ್ಲೀಟ್ಲಿ ಸ್ಪಾಯ್ಲರ್ ಆಗ್ತದೆ. ಅದರಿಂದ ಸೆನ್ಸಾರ್ ಬಗ್ಗೆ ಬಂದ್ರೂ ಬಟ್ ಏನು ಹೇಳಬೇಕು ಅಂತ ಹೊಡ್ಕೊಂಡಿದ್ದೀನೋ ಅದನ್ನು ಹೇಳೋಕ್ಕೆ ಅದನ್ನು ಮಾತ್ರ ಪರ್ಫೆಕ್ಟಾಗಿ ಹೇಳ್ತೀವಿ. ಜಸ್ಟ್ ಆ ಒಂದು ಲೈನ್ ಇಟ್ಕೊಂಡಿದ್ದೀವಿ ಅಷ್ಟೇ, ಆಗಿರೋ ಒಂದು ಇನ್ಸಿಡೆಂಟ್ ಇಟ್ಕೊಂಡಿದ್ದೀವಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ನಾವು ಬರ್ಕೊಂಡಿರೋದು ಅದು ಬೇರೆ ರೀತಿಯಲ್ಲಿ ಬರ್ಕೊಂಡಿದ್ದೀವಿ. ನನ್ನ ಹೆಸರು ರತರು ಅಂತ. ನಂದಿದು ಕನ್ನಡದಲ್ಲಿ 3ನೇ ಸಿನಿಮಾ. ತಮಿಳಲ್ಲಿ ಒಂದು ಮಾಡಿದ್ದೀನಿ, ತೆಲುಗಲ್ಲಿ ಒಂದು ಮಾಡಿದ್ದೀನಿ. ಸಿನಿಮಾ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಡೈರೆಕ್ಟರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತೆ ಕೇಳಿದ್ರೆ ಅದು ನಿಮ್ಗೆ ಬೋರ್ ಆಗುತ್ತೆ, ಎಲ್ಲ ಗೊತ್ತು. ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಅದೇ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ. ಫಾಸ್ಟ್ ಘಟನೆಗಳು ನನ್ನ ಲೈಫಲ್ಲಿ ಹೆಂಗೆ ನನಗೆ ಬಾದರ್ ಆಗುತ್ತೆ, ಹೆಂಗೆ ಕನೆಕ್ಟ್ ಆಗುತ್ತೆ ಅನ್ನೋದೇ ಈ ಸಿನಿಮಾದೊಂದು ಕಂಟೆಂಟ್. ಸೊ ಇದೊಂದು ಔಟ್ ಆಫ್ ಬಾಕ್ಸ್ ಕಂಟೆಂಟ್. ಅಂದರೆ ಇವಾಗ ರೆಗ್ಯುಲರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಥರ ಅಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್. ಫಸ್ಟ್ ಆಫ್ ಆಲ್ ಸ್ಟೋರಿ ಕೇಳಿದಾಗ ನಂಗೆ ಅದೇ ಇಷ್ಟ ಆಯಿತು. ಸೊ ಡೆಫಿನೆಟ್ಲಿ ನಾನೇ ಮಾಡ್ತೀನಿ ಸರ್, ಪ್ಲೀಸ್ ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳಿ ಸೊ ಇಲ್ಲಿ ತನಕ ಬಂದು ಮುಹೂರ್ತ ನಡೆದು ಇವಾಗ ಶೂಟಿಂಗ್ ಹೋಗ್ತಾ ಇದ್ವಿ ಅಷ್ಟೇ. ಥ್ಯಾಂಕ್ ಯು. ಈ ಮೂವಿನಲ್ಲಿ ಅವಕಾಶ ಸಿಕ್ಕಿದ್ದು ಶರತ್ ಕಡೆಯಿಂದ. ಶರತ್ ನಾನು ಆಲ್ರೆಡಿ ಮುಂಚೆ ವರ್ಕ್ ಮಾಡಬೇಕಾದ್ರೆ ಒಂದು ಮೂವಿನಲ್ಲಿ ಪರಿಚಯ ಆಗಿದ್ದು. ಸೊ ಅಲ್ಲಿಂದ ಪರಿಚಯ ಆಗಿ ಮೇಡಮ್ ಇದನ್ನು ಮಾಡ್ತೀರಾ, ಸ್ಟೋರಿ ಲೈನ್ ಹೀಗಿದೆ, ನಿಮ್ಮದು ಕಾನ್ಸ್ಟೇಬಲ್ ಪೋಸ್ಟಿಂಗ್ ಬರುತ್ತೆ, ನಿಮ್ಮ ನೇಮ್ ಬಂದು ಪ್ರಿಯಾ ಅಂತ ಬರುತ್ತೆ. ಸೊ ಸ್ಟೋರಿ ಹೇಳ್ಬೇಕಾದ್ರೆ ಓಕೆ ಅಂತ ಅನ್ನಿಸ್ತು. ಸ್ಟೋರಿ ಬಗ್ಗೆ ಎಲ್ಲವರು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನನಗೂ ಮನಸ್ಸಿಗೂ ಇಬ್ಬರಿಗೂ ಕೂತ್ಕೊಂಡು ಒಂದೇ ಸಲ ಸ್ಟೋರಿ ಹೇಳ್ಬೇಕಾದ್ರೆ ನಂಗೆ ಅನಿಸಿದ್ದು ಓಕೆ ಮಾಡ್ಬೋದು, ಚೆನ್ನಾಗಿದೆ, ಹೆಣ್ಮಕ್ಳಿಗೆ ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡ್ತಿದ್ದೀವಿ ಅಂತ ಅನ್ನಿಸ್ತು. ಸೊ ಇದ್ರ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ನೆಕ್ಸ್ಟ್ ಇವತ್ತು ಮುಹೂರ್ತ ಆಗಿದೆ, ಜಸ್ಟ್ ಇನ್ನು 20 ಡೇಸ್ ಪ್ಯಾಕಪ್ ಆಗಿ ಕೊಡಗುನಲ್ಲಿ ಶೂಟ್ ಇದೆ ಅಷ್ಟೇ. ಎಲ್ಲರೂ ಸಹಕಾರ ನೀಡಿ ಅಂತ ಹೇಳ್ತೀನಿ ಅಷ್ಟೇ. ಮುಖ್ಯವಾದ ಪಾತ್ರ ಮಾಡ್ತಾಯಿದ್ದೀನಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಸ್ಟೋರಿ. ಸರ್ ಹೇಳಿದಾಗ ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಸಿಗುತ್ತೆ ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದ್ರೆ. ಸರ್ ನಾನು ಫಸ್ಟ್ ಸ್ಟೋರಿ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಈ ಸ್ಟೋರಿ, ನಾನು ಮಾಡ್ತೀನಿ ಅಂತ ಹೇಳಿ ಈ ಪಾತ್ರಕ್ಕೆ ಸೆಲೆಕ್ಟ್ ಆದೆ. ಈಗ ಮುಹೂರ್ತ ನಡೆದಿದೆ, ಒಂದೇ ಸ್ಕೆಡ್ಯೂಲಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಕತೆ ಫೈನಲ್ ಅಂತಕ್ಕೆ ಬಂದಿದೆ, ಈಗ ಚಿತ್ರೀಕರಣಕ್ಕೆ ಓಡೋ ಅಂಥ ಸಮಯ. ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ನಾನು ನನ್ನ ಬಗ್ಗೆ ಹೇಳ್ಬೇಕು ಅಂದರೆ ನಂದು ಒಂದು 5 ಪ್ರಾಜೆಕ್ಟ್ ಆಗಿದೆ. ಇದಾದ್ಮೇಲೆ ಕತೆ ಮಾಡಿದ್ದಾರೆ. ಸಸ್ಪೆನ್ಸ್ ಥ್ರಿಲ್ಲರು, ಮರ್ಡರ್ ಮಿಸ್ಟ್ರಿ ಅಂದರೆ ಎಲ್ಲರೂ ರೆಗ್ಯುಲರ್ ಒಂದೇ ಥರ ಇರುತ್ತೆ. ಇಲ್ಲೇನೋ ಒಂದು ಸಮಥಿಂಗ್ ಏನೋ ಬೇರೆ ಮಾಡೋಣ ಅಂದ್ಬಿಟ್ಟು ಡೈರೆಕ್ಟ್ರು ಕತೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇವಾಗ ಅವ್ರು ಅಂದ್ಕೊಂಡಿರೋ ಕನಸಿಗೆ ನಾವು ನನಸು ಮಾಡಿ ಟೂ ಮಾಡಿ ತೋರಿಸ್ಬೇಕು. ಫುಲ್ಲು ಕರಾವಳಿ ಭಾಗನೇ ಅಂತ ಪ್ಲಾನ್ ಮಾಡಿರೋದು, ಎಲ್ಲ ಫುಲ್ ಕೊಡಗು ಕಡೆ ಎಲ್ಲ. ಸೊ ಟೆಕ್ನಿಕಲಿ ಎಕ್ಸ್ಪೆಕ್ಟಲ್ಲಿ ಏನು ಕಾಂಪ್ರಮೈಸ್ ಆಗಿದ್ದೀರಾ, ಏನು ಕೇಳಿದಿರೋ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಶೇಡ್ ಎಲ್ಲ ಮಲೆನಾಡು ಆ ಥರ ಆ ಭಾಗದಲ್ಲಿ ಟೆಕ್ನಿಕಲಿ ಏನೇನು ಡಿಸ್ಕಷನ್ ಆಗಿದೆ ಅದನ್ನೆಲ್ಲ ಸರ್ ಕಾಂಪ್ರಮೈಸ್ ಆಗೋದೇ ಬೇಡ, ನೀವೇನು ಹೇಳ್ತೀರೋ ಅದೆಲ್ಲ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಚೆನ್ನಾಗಿ ಮಾಡ್ತೀವಿ ಅನ್ನೋದೊಂದು ಒಪ್ಪಿದೆ. ನಿಮ್ಮ ಸಹಕಾರ ಹೀಗೆ ಇರಲಿ. ಈಗ ಸ್ಟಾರ್ಟಿಂಗೆ ಬಂದು ಬುನಾದಿ ಹಾಕಿದ್ದೀರಾ, ಈ 8 ಗಂಟೆನೂ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.